ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬಾ ಕೆಲಸ ಇದ್ದಾಗ ನನಗೆ ಒಂದೊಂದು ದಿನ ವಿಡಿಯೋ ಹಾಕೋಕ್ಕಾಗಿರೋದಿಲ್ಲ. ಇನ್ನು ನಿನ್ನೆ ಸೋಮವಾರ ಅಂದರೆ 6ನೇ ತಾರೀಕು ನಾನು ಕೊರಿಯರ್ ಹಾಕಿರೋಂತಹ ಗಿಡಗಳೆಲ್ಲ ಸೇಫಾಗಿ ಹೋಗಿದೆ. ನೋಡಿ, ಇವರು ತುಂಬ ಚೆನ್ನಾಗಿ ಗಿಡಗಳೆಲ್ಲ ಬಂದಿದೆ ಅಂತ ನನಗೆ ಮೆಸೇಜ್ ಹಾಕಿದ್ದಾರೆ. ತುಂಬ ಧನ್ಯವಾದಗಳು ನಿಮಗೆ. ಇನ್ನು ಕೆಲವರು ನಿಮ್ಮ ಪ್ಯಾಕಿಂಗ್ ಯಾವ ರೀತಿ ಇರುತ್ತೆ ಅಂತಲೂ ಕೇಳ್ತಿರ್ತೀರ. ನಾನು ಅದ್ರ ಬಗ್ಗೆ ವಿಡಿಯೋನೂ ಹಾಕಿದ್ದೀನಿ, ವಿಡಿಯೋ ಚೆಕ್ ಮಾಡಿ. ಇನ್ನು ಕೆಲವರು ತಗೊಂಡಿದ್ದಂತಹ ಗಿಡಗಳು ಚೆನ್ನಾಗಿ ಬರೋದೇ ಇಲ್ಲ ಅಂತೀರಾ. ನೋಡಿ, ಇವರು ಮಂಗಳೂರವರು ನನ್ನ ಹತ್ರ ಗಿಡ ತಗೊಂಡು ಹಾಕಿದ್ರು, ಮತ್ತು ಅದು ಹೂ ಬಿಟ್ಟಿರೋದನ್ನು ವಿಡಿಯೋ ಕಳಿಸಿದ್ದಾರೆ. ಇನ್ನು ಇವರು ಗಿಡ ತಗೊಳಕ್ಕೆ ಬಂದಿದ್ದಾರೆ, ಅಂದರೆ ಇವರು ಗಂಗಾವತಿಯಿಂದ ಬಂದಿದ್ದಾರೆ. ಇವರು ಮೊದಲೇ ತಿಳಿಸಿದ್ರು, ಮೇಡಮ್ ನನಗೆ ಈ ಥರ ಗಿಡಗಳೆಲ್ಲ ಎತ್ತಿಡಿ ಅಂತ ಹೇಳಿದರು. ಅಂದರೆ ಗಿಡ ಸ್ಟಾಕ್ ಇದ್ದಿದ್ದ ಕಾರಣ ನಾನೇನು ತೆಗೆದಿಟ್ಟಿರಲಿಲ್ಲ. ಆಮೇಲೆ ಇವರು ಬಂದಾಗ ಕೊಟ್ಟರೆ ಆಗುತ್ತೆ ಅಂದ್ಬಿಟ್ಟು ನಾನೇನು ತೆಗೆದಿಟ್ಟಿರಲಿಲ್ಲ. ಇವರು ಬಂದು ಅವ್ರಿಗೆ ಯಾವ್ಯಾವ ಗಿಡ ಎಲ್ಲ ಬೇಕು ಅಂತ ಅಂದ್ಬಿಟ್ಟು ತಗೊಂಡ್ರು. ಇನ್ನು ಅಲ್ಲಿ ಜಾನಿ ಅಂತೂ ಬೊಬ್ಬೆ ಹೊಡಿತಿದ್ದಾನೆ. ಅಂದರೆ ನಾನು ಹೆಚ್ಚು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಾನು ಅವರು ಕೇಳಿದಂತಹ ಗಿಡಗಳೆಲ್ಲ ಕೊಡಬೇಕಲ್ಲ, ಹಾಗಾಗಿ ಹೆಚ್ಚು ವಿಡಿಯೋ ಮಾಡಿಲ್ಲ. ಇವತ್ತು ಮಂಗಳವಾರ, ಅಂದರೆ ಇವತ್ತು ಸ್ವಲ್ಪ ಕೊರಿಯರ್ ಹಾಕೋದಿತ್ತು. ನಾನು ಪ್ಯಾಕ್ ಮಾಡ್ತಾಯಿದ್ದೆ, ಇವರು ಅವಾಗ ಬಂದರು. ನಾನು ಅದು ಸ್ವಲ್ಪ ಪ್ಯಾಕಿಂಗ್ ಅರ್ಧ ಮಾಡಿ ಸ್ವಲ್ಪ ಹಂಗೆ ಬಿಟ್ಬಿಟ್ಟು ನಾನು ಗಾರ್ಡನ್ಗೆ ಕರ್ಕೊಬಂದೆ. ಇವರಿಗೆ ಯಾವ್ಯಾವ ಗಿಡಗಳು ಬೇಕು ಅಂತ ಅಂದ್ಬಿಟ್ಟು ಇವ್ರಿಗೆ ಕೊಟ್ಟೆ. ಆಮೇಲೆ ಇವರು ಗಿಡಗಳೆಲ್ಲ ತಗೊಂಡು ಹೋದ್ಮೇಲೆ ಮತ್ತೆ ನಾನು ಅದು ಪ್ಯಾಕೆಲ್ಲ ಮಾಡಿ ಕೊರಿಯರ್ ಮಾಡಿದ್ದಾಯಿತು. ಅಂದರೆ ಅದು ಪ್ಯಾಕ್ ಮಾಡೋದೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಾನು ಒಬ್ಬಳೇ ಪ್ಯಾಕ್ ಮಾಡೋದು ಇವತ್ತು, ಅಂದರೆ ಮಂಗಳವಾರ ಇವತ್ತು ಒಬ್ಬಳೇ ಪ್ಯಾಕಿಂಗ್ ಮಾಡೋದ್ರಿಂದ ನಾನು ಅದು ಹೆಚ್ಚು ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ಕೊರಿಯರ್ ಅವರು ನಿಮಗೆ ಫೋನ್ ಮಾಡಿದಾಗ ದಯವಿಟ್ಟು ಫೋನ್ ರಿಸೀವ್ ಮಾಡಿ. ಅವ್ರು ಫೋನ್ ಮಾಡಿದಾಗ ನೀವು ರಿಸೀವ್ ಮಾಡೋದಿಲ್ಲ, ಮತ್ತು ಆಮೇಲೆ ಕೊರಿಯರ್ ಬಂದಿಲ್ಲ ಅಂತೀರಾ. ಇನ್ನು ಇವತ್ತು ಸ್ವಲ್ಪ ಎಲೆ ಬಳ್ಳಿ ಎಲ್ಲ ಕಟಿಂಗ್ ಇಡಬೇಕು. ಅಂದರೆ ಇದು ತುಂಬ ದೊಡ್ಡದಾಗಿ ಎಲೆ ಬರುತ್ತಲ್ಲ, ಆ ಥರದ್ದು ಇದು. ಅಂದರೆ ಇದರಲ್ಲಿ 2 ವೆರೈಟಿನೂ ಇದೆ. ತುಂಬ ಅಗಲ ಬರೋವಂತಹ ಎಲೆ ಬಳ್ಳಿನೂ ಇದೆ, ಮತ್ತು ಇನ್ನು ಚಿಕ್ಕದಾಗಿ ಬರೋವಂತಹ ಎಲೆನೂ ಇದೆ. ಅದು ಎಲೆ ಬಳ್ಳಿ ಎಲ್ಲ ಟ್ರಿಮ್ ಮಾಡೋದು ಅದು ವಿಡಿಯೋ ಮಿಸ್ ಆಗಿದೆ. ನೋಡಿ, ಅಲ್ಲೆಲ್ಲ ಕಟ್ ಮಾಡಿ ಆ ಎಲೆಗಳೆಲ್ಲ ಅಲ್ಲಿ ನಾನು ಆ ಮರದಲ್ಲಿ ಎತ್ತಿಟ್ಟಿದ್ದೀನಿ. ನೋಡಿ, ಈ ಎಲೆ ಬಳ್ಳಿನ ಈಸಿಯಾಗೂ ಬೆಳ್ಕೋಬೋದು. ಕೆಲವರು ಎಲೆ ಬಳ್ಳಿ ಬರೋದಿಲ್ಲ ಅಂತೀರ. ನನ್ನ ಗಾರ್ಡನಲ್ಲಿ ನೀವು ರೆಗ್ಯುಲರಾಗಿ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಅದು ಎಲೆ ಬಳ್ಳಿ ಎಲ್ಲ ಬಂದಿದೆ ಅಂತ. ಈ ಎಲೆ ಬಳ್ಳಿನೂ ಅಷ್ಟೇ, ಒಂದು ಕಡ್ಡಿಯಿಂದ ನಾವು ಸುಮಾರು ಗಿಡಗಳನ್ನು ಸಹ ಮಾಡ್ಕೋಬಹುದು. ಇದು ದೊಡ್ಡದು ಎಲೆ ಯಾಕೆ ಅಂದರೆ ನನಗೆ ಕಳ್ಸಕ್ಕೆಲ್ಲ ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಅದು ದೊಡ್ಡ ಥರ ಇರೋವಂಥದ್ದು ಎಲೆ ಬಳ್ಳಿನ ನಾನು ಹಾಕ್ಕೊಂಡಿರೋದು. ಬಾಟ್ಲು ಬೇಕಂತೆ, ಕೊಡ್ತೀನಿ ನಡಿ ಆ ಕಡೆಗೆ. ನಡಿ ಕೊಡ್ತೀನಿ, ಬಾ ಕೊಡ್ತೀನಿ ಇಲ್ಲಿ. ತಗ ಅಲ್ಲಿ ತಗ, ಅಲ್ಲಿಗೆ ಹೋಗು, ಅಲ್ಲಿಗೆ ಹೋಗಿ ಕಸ ಗುಡಿಸ್ತೀನಿ. ಅಲ್ಲಿಗೆ ಹೋಗು, ಹೋಗ ಅಲ್ಲಿಗೆ ಹೋಗು. ನಾನು ಗಾರ್ಡನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಜಾನಿಗೆ ಈ ಥರ ಏನಾದರೂ ಕೊಡಬೇಕು. ಕೊಟ್ಟರೆ ಅವನು ಆಟ ಆಡ್ಕೊಂಡು ಕುತ್ಕೊತಾನೆ. ನೋಡಿ, ಅಲ್ಲಿಗೆ ಹೋಗು ಅಂತ ಹೇಳಿದ್ರೆ ಅಲ್ಲಿಗೆ ಹೋದವನು ಮತ್ತೆ ವಾಪಸ್ ಬರ್ತಿದ್ದಾನೆ. ನೋಡಿ, ಇಲ್ಲೆಲ್ಲ ಮಣ್ಣಲ್ಲಿ ಬಿತ್ಕೊಂಡು ಒದ್ದಾಡ್ತಾನೆ ಅಂದ್ಬಿಟ್ಟು ನಾನು ಆ ಕಡೆಗೆ ಹೋಗು ಅಂದರೆ ಅಲ್ಲಿ ಹೋಗಿ ಮತ್ತೆ ವಾಪಸ್ ಬರ್ತಾನೆ. ಇನ್ನು ಸ್ವಲ್ಪ ಸೇವಂತಿಗೆ ಗಿಡಗಳನ್ನು ಅದು ಬೇರೆ ಪಾಟಿಗೆ ಹಾಕಬೇಕು. ನೋಡಿ, ಅಲ್ಲಿ ಎಷ್ಟೊಂದು ಸಸಿಗಳು ಬಂದಿದೆ. ಕೆಲವರು ನಮಗೆ ಸಸಿಗಳೇ ಬರೋದಿಲ್ಲ ಅಂತೀರಾ. ನೋಡಿ, ಅಲ್ಲಿ ಎಷ್ಟೊಂದು ಸಸಿ ಎಲ್ಲ ಬಂದಿದೆ. ಇನ್ನು ಇದು ತರಕಾರಿ ಬೀಜ ಮತ್ತು ಸೊಪ್ಪಿನ ಬೀಜ 55 ವೆರೈಟಿ ಇರುತ್ತೆ ಇದರಲ್ಲಿ. ಬೀಟ್ರೋಟು ಮತ್ತು ಗೆಡ್ಡೆಕೋಸು, ಸೊಪ್ಪಿನ ಬೀಜಗಳು, ಅಂದರೆ ಬೇರೆ ವೆರೈಟಿ ಇರುತ್ತೆ. ತರಕಾರಿ ಬೀಜ, ಸೊಪ್ಪಿನ ಬೀಜ ಎಲ್ಲ ಇರುತ್ತೆ. ಅದು ಒಂದು ಪ್ಯಾಕೆಟ್ ಮೇಲೇ ಹೆಸರಿರುತ್ತೆ, ಯಾವ್ಯಾವ ಥರ ಬೀಜ ಮತ್ತು ತರಕಾರಿ ಬೀಜ ಯಾವ್ಯಾವ ಥರದ್ದು, ಸೊಪ್ಪಿನ ಬೀಜ ಯಾವ್ಯಾವ ಥರದ್ದು ಅಂತ ಅಂದ್ಬಿಟ್ಟು ಅದ್ರ ಪ್ಯಾಕೆಟ್ ಮೇಲೇ ಹೆಸರಿರುತ್ತೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಹೀರೆಕಾಯಿ ಬೀಜ, ಪಾಲಕ್ ಸೊಪ್ಪಿನ ಬೀಜ, ಮತ್ತು ತುಪ್ಪದ ಹೀರೆಕಾಯಿ ಬೀಜ, ಬೀಟ್ರೋಟು, ಕ್ಯಾರೆಟು, ಗೆಡ್ಡೆಕೋಸು, ಈ ಥರದ್ದು ಪ್ರತಿಯೊಂದು ತರಕಾರಿ ಬೀಜಗಳನ್ನು ಸಹ ಇದರಲ್ಲಿರುತ್ತೆ. ನೋಡಿ, ಇಲ್ಲಿ ಆ ಪ್ಯಾಕೆಟ್ ಮೇಲೇ ಬರೆದಿರುತ್ತೆ ಯಾವ್ಯಾವ ತರಕಾರಿ ಬೀಜ, ಯಾವ್ಯಾವ ಸೊಪ್ಪಿನ ಬೀಜ ಅಂತ ಇದ್ರ ಮೇಲೇ ಬರೆದಿರುತ್ತೆ. ಈ ಥರ ಒಂದೇ ಪ್ಯಾಕೆಟಲ್ಲಿ ನಮಗೆ ಎಲ್ಲ ತರಕಾರಿ ಬೀಜಗಳು ಮತ್ತು ಎಲ್ಲ ಸೊಪ್ಪಿನ ಬೀಜಗಳು ಸಿಕ್ಕಿದ್ರೆ ತುಂಬಾ ಒಳ್ಳೆಯದಲ್ವಾ. ಈಗ ನಾವು ಒಂದೊಂದೇ ತೊಗೊಂಬರೋಕ್ಕೆ ಆಗೋದಿಲ್ಲ, ಹಾಗಾಗಿ ನೋಡಿ ಒಂದೇ ಪ್ಯಾಕೆಟಲ್ಲೇ ನಿಮಗೆ ಬೇರೆ ವೆರೈಟಿ ಸೊಪ್ಪಿನ ಬೀಜ ಮತ್ತು ತರಕಾರಿ ಬೀಜಗಳೆಲ್ಲ ಸಿಗುತ್ತೆ. ನಮ್ಮ ಮನೆ ಹತ್ರ ಯಾವ ನಾಯಿಗಳು ಬರೋಂಗಿಲ್ಲ, ಯಾರೂ ಬರೋಂಗಿಲ್ಲ. ನೋಡಿ, ಇವನನ್ನ ಯಾವ ಥರ ಮಾಡ್ತಿದ್ದಾನೆ, ಅಲ್ಲಿ ನಿಂತ್ಕೊಂಡು ನೋಡೋದು. ರೋಡಲ್ಲಿನೂ ಯಾವ ನಾಯಿಗಳು ಹೋಗಂಗಿಲ್ಲ ಇವನಿದ್ದಾನೆ ಅಂತ ಅಂದ್ಬಿಟ್ಟು. ಹಂಗಾಗಿ ನೋಡಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆಲ್ಲ ಓಡಾಡ್ತಿದ್ದಾನೆ. ಜಾನಿ ಗಾರ್ಡನಲ್ಲೆಲ್ಲ ಬಿತ್ಕೊಂಡು ಒದ್ದಾಡಿ ಎಲ್ಲ ಮಣ್ಣೆಲ್ಲ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಇವತ್ತು ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ.
ನೋಡಿ ಹೆಂಗೆ ಸೈಲೆಂಟಾಗಿ ನಿಂತಿದ್ದಾನೆ, ಒಂದು ಚೂರು ಗಲಾಟೆ ಮಾಡೋದಿಲ್ಲ. ಈ ಮಕ್ಕಳಾದ್ರೂ ಒಂದು ರೀತಿ ಗಲಾಟೆ ಮಾಡ್ತವೆ, ಆದರೂ ಇವನು ನೋಡಿ ಎಷ್ಟು ಸೈಲೆಂಟಾಗಿ ನಿಂತಿದ್ದಾನೆ. ಪ್ರಾಣಿಗಳಿಗೆ ನಾವು ಒಂದು ಸಾಸಿವೆ ಕಾಳಷ್ಟು ನಾವು ಪ್ರೀತಿ ತೋರಿಸಿದ್ರೆ ಅವು ನಮಗೆ ಬೆಟ್ಟದಷ್ಟು ಪ್ರೀತಿಯನ್ನು ಸಹ ಕೊಡ್ತವೆ. ಉದಾಹರಣೆಗೆ ನಮ್ಮ ಜಾನಿನೇ ಇದ್ದಾನೆ. ಒಂದು ವಿಡಿಯೋದಲ್ಲಿ ಜಾನಿ ತೋರಿಸಿಲ್ಲ ಅಂದರೆ ಕಮೆಂಟ್ ಹಾಕಿರ್ತೀರಾ, ಜಾನಿ ತೋರಿಸಿಲ್ಲ ಯಾಕೆ, ಎಲ್ಲಿದ್ದಾನೆ ಜಾನಿ, ಜಾನಿ ತೋರಿಸಿ ಅಂತೀರಾ. ನೀವು ಅವನ ಮೇಲೆ ಇಟ್ಟಿರೋ ಪ್ರೀತಿಗೆ ತುಂಬ ಧನ್ಯವಾದಗಳು. ಕೆಲವೊಂದು ನಾಯಿಗಳು ಸ್ನಾನ ಮಾಡಿಸ್ಬೇಕಾದ್ರೆ ತುಂಬಾ ಗಲಾಟೆ ಮಾಡ್ತವೆ, ಆದರೆ ನಮ್ಮ ಜಾನಿ ನೋಡಿ ಎಷ್ಟು ಸೈಲೆಂಟಾಗಿ ನಿಂತಿದ್ದಾನೆ. ನಾನು ಜಾನಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ತಣ್ಣೀರಲ್ಲೆಲ್ಲ ಸ್ನಾನ ಮಾಡಿಸಲ್ಲ, ಅಂದರೆ ಬಿಸಿನೀರೇ, ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಬಿಸಿನೀರೇ ಸ್ನಾನ ಮಾಡಿಸೋದು. ಇನ್ನು ಇವನು ಮಲ್ಕೊಳ್ಳೋಕ್ಕೆ ಅಂತಲೇ 3 ಬೆಡ್ಶೀಟ್ ಇಟ್ಟಿರ್ತಿದ್ದೀನಿ. ಇವನಿಗೆ ಅದು ಮೈ ಒರೆಸ್ಕೊಳಕ್ಕೆ ಒಂದು 2 ಟವಲ್ಗಳು ಮತ್ತು ಇವನು ಮಲ್ಕೊಳ್ಳೋಕ್ಕೆ 2 ಬೆಡ್ಶೀಟು, ಈ ಥರ ಸೇಮ್ ನಾವು ಯಾವ ರೀತಿ ಬಳಸ್ತೀವಿ ಅದೇ ರೀತಿಯೇ ನಮ್ಮ ಜಾನಿಗೂ. ಇವನು ನನ್ನ ನಾಯಿ ಅಂತ ನಾನು ತಿಳ್ಕೊಂಡಿಲ್ಲ, ಇವನು ನನ್ನ ಮಗ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿ ಮುಖ ತೊಳಿತಾ ಇದ್ದೀನಿ, ನೋಡಿ ಮುಖ ತೊಳಿಬೇಕಾದ್ರೂ ಅಷ್ಟೇ ಎಷ್ಟು ಸೈಲೆಂಟಾಗಿರ್ತಾನೆ ಅಂದರೆ, ಆ ಕಿವಿಗೆಲ್ಲ ನೀರು ಹೋಗಬಾರ್ದು ಅಂದ್ಬಿಟ್ಟು ನಾನು ಆ ಕಿವಿನ ಈ ಥರ ಹಿಡ್ಕೊಂಡು ಆ ಮುಖ ಎಲ್ಲ ತೊಳಿತೀನಿ, ಸುಮ್ಮನೆ ಇರ್ತಾನೆ. ನಿಜವಾಗ್ಲೂ ಯಾವ ಜನ್ಮದಲ್ಲಿ ಏನಾಗಿದ್ನೋ ಗೊತ್ತಿಲ್ಲ, ಮಾತ್ರ ಈ ಜನ್ಮದಲ್ಲಿ ಪಾಪ ಅವನು ನಾಯಿ ರೂಪದಲ್ಲಿ ನನ್ನ ಜೊತೆ ಇದ್ದಾನೆ. ಅವನು ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಜಾನಿಗೆ ಹೇಳ್ಬಿಟ್ಟು ಹೋಗಬೇಕು, ಇಲ್ಲಾಂದರೆ ಅವನು ಓ ಅಂತಿರ್ತಾನೆ. ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ, ಇಲ್ಲೇ ಇರಪ್ಪ ನಿನಗೆ ತಿಂಡಿ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಬೇಕು. ಆದರೂ ಅವನು ನಾನು ಬರೋ ತನಕ ದಾರಿ ಕಾಯ್ತಾ ಇರ್ತಾನೆ ಪಾಪ. ಅಲ್ಲಿ ಗೇಟ್ ಹತ್ರ ಬರೋದು ಮತ್ತು ಕಾಂಪೌಂಡ್ ಮೇಲೆ ಹತ್ತಿ ನೋಡೋದು, ಈ ಥರ ಎಲ್ಲ ಮಾಡ್ತಿರ್ತಾನಂತೆ. ನಾನು ಬಂದಮೇಲೆ ನಮಗೆ ಇಲ್ಲಿ ನಮ್ಮ ಮನೆ ಹತ್ರ ಹೇಳ್ತಾರೆ, ನಿಮ್ಮ ಜಾನಿ ನೀವು ಬರೋದನ್ನೇ ಕಾಯ್ತಿರ್ತಾನೆ ಅಂತ ಹೇಳ್ತಿರ್ತಾರೆ. ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳು ಅಥವಾ ನಮ್ಮ ಮನೆಯವರು ಯಾರೋ ಈ ಥರ ಕಾಯ್ತಾರೋ ಇಲ್ವೋ ಗೊತ್ತಿಲ್ಲ, ನಾವು ಬರೋ ದಾರಿನೇ. ಆದರೆ ನಾವು ಸಾಕಿದಂತಹ ಪ್ರಾಣಿಗಳು ಮಾತ್ರ ನಾವು ಬರೋ ದಾರಿನೇ ಕಾಯ್ತಿರ್ತವೆ. ಒಂದು ತಾಯಿ ತನ್ನ ಮಗುನ ಯಾವ ರೀತಿ ಜೋಪಾನ ಮಾಡ್ತಾಳೋ ಆ ರೀತಿ ನಾನು ಜಾನಿನ ಜೋಪಾನ ಮಾಡ್ತೀನಿ. ಮನುಷ್ಯರಿಗೆ ನಾವು ಎಷ್ಟೇ ಮಾಡಿದ್ರೂ ನಿಯತ್ತಿರೋದಿಲ್ಲ ಅವರಿಗೆ. ನಮ್ಮ ಹತ್ರನೇ ತಿಂದು ಉಂಡು ನಮ್ಮಿಂದ ಹೆಲ್ಪೆಲ್ಲ ತಗೊಂಡು ಎಷ್ಟೆಲ್ಲ ಮಾಡಿದ್ರೂ ಅವ್ರಿಗೆ ನಿಯತ್ತು ಅನ್ನೋದಿರಲ್ಲ. ಅದೇ ಒಂದು ಪ್ರಾಣಿಗಳಿಗೆ ಅವು ಎಷ್ಟು ನಿಯತ್ತಾಗಿರ್ತವೆ ಅಂದರೆ, ನನಗೆ ಎಷ್ಟೇ ಹೊಟ್ಟೆ ಹಸಿವಾದ್ರೂ ಫಸ್ಟು ಜಾನಿಗೆ ಊಟ ಹಾಕಿ ಆಮೇಲೆ ನಾನು ತಿಂಡಿ ತಿನ್ನೋದು. ಅವಕ್ಕೂ ಮಾತು ಬರಂಗಿದ್ದಿದ್ರೆ ನನಗೂ ಹೊಟ್ಟೆ ಹಸಿವಾಗ್ತಾಯಿದೆ ಬೇಗ ಊಟ ಕೊಡು ಅಂತ ಕೇಳವು, ಪಾಪ ಅವಕ್ಕೆ ಮಾತು ಬರೋದಿಲ್ಲ. ಹಂಗಾಗಿ ನಾನು ಫಸ್ಟ್ ಅವನಿಗೆ ಹಾಕ್ಬಿಟ್ಟು ಆಮೇಲೆ ನಾನು ತಿನ್ನೋದು. ಹೇಳಬೇಕು ಅಂದರೆ ನಮ್ಮ ಜಾನಿ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಭಗವಂತನಲ್ಲಿ ನಾನು ಬೇಡ್ಕೊಳ್ಳೋದು ಒಂದೇ, ನನ್ನ ಜೀವ ಇರೋವರೆಗೂ ಇವನು ನನ್ನ ಜೊತೆ ಇರಲಪ್ಪ ಅನ್ನೋದು ಅಷ್ಟೇ ನಾನು ಬೇಡ್ಕೊಳ್ಳೋದು. ಬೇರೆ ನಾಯಿಗಳಿಗಿಂತ ನಮ್ಮ ಜಾನಿ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಯಾಕೆ ಡಿಫ್ರೆಂಟ್ ಅನ್ಕೊತೀರಾ? ಈಗ ಬೇರೆ ನಾಯಿಗಳಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ, ನಾವು ಹೇಳ್ದಂಗೆಲ್ಲ ಕೇಳಬೇಕು ಅಂತ ಟ್ರೈನಿಂಗ್ ಎಲ್ಲ ಕೊಡಿಸ್ತಾರೆ. ನಾವು ಯಾವುದೇ ರೀತಿ ನಾನು ₹1 ದುಡ್ಡೆಲ್ಲ ಖರ್ಚು ಮಾಡಿ ನಾನು ಯಾವುದೇ ರೀತಿ ಟ್ರೈನಿಂಗ್ ಏನೂ ಕೊಟ್ಟಿಲ್ಲ. ನಾನು ಹೇಳೋದು ಮಾತನ್ನ ಅವ್ನು ಕೇಳ್ತಾನೆ ಅಷ್ಟೇ. ಇಲ್ಲಿ ಹೋಗಬೇಡ ಅಂದರೂ ಹೋಗಲ್ಲ, ಹೋಗಲ್ಲಿ ಕುತ್ಕೋ ಅಂದರೂ ಕುತ್ಕೋತಾನೆ. ಒಂದೊಂದು ಸರಿ ನನಗೆ ಆಶ್ಚರ್ಯ ಆಗುತ್ತೆ, ಇವನು ಇಷ್ಟೆಲ್ಲ ಅರ್ಥ ಮಾಡ್ಕೊತಾನ, ಇಷ್ಟೆಲ್ಲ ಹೇಳಿದ ಮಾತು ಕೇಳ್ತಾನ ಅಂತ ನನಗೆ ಒಂದೊಂದು ಸತಿ ಆಶ್ಚರ್ಯ ಆಗುತ್ತೆ. ನಾಯಿಗಳು ಬೇಡ್ಕೊತಾವಂತೆ ದೇವ್ರ ಹತ್ರ, ಇವರು ನನ್ನನ್ನು ಚೆನ್ನಾಗಿ ನೋಡ್ಕೊತಿದ್ದಾರೆ, ಇವರಿಗೂ ಏನೂ ಆಗಬಾರ್ದು, ಇವ್ರ ಮನೆಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಏನೇ ಆಗೋದಿದ್ರೆ ನನಗೂ ಆಗಲಿ ಅಂತ ಇವು ದೇವ್ರಗಳ ಹತ್ರ ಬೇಡ್ಕೊತಾವಂತೆ. ನಮ್ಮ ಮನೇಲಿ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಜಾನಿಗೆ ಮುನ್ಸೂಚನೆ ಗೊತ್ತಾಗುತ್ತೆ. ಇವನು ಹೋಗಿ ಸೀದಾ ಅಲ್ಲಿ ದೇವ್ರ ಮನೆಗೆ ಹೋಗ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಕೂತಿರ್ತಾನೆ. ಆ ದೇವರು ನೇರದಲ್ಲೇ ಇವನು ಅಲ್ಲಿ ಮಲ್ಕೊಂಡಿರ್ತಾನೆ. ಇವೆಲ್ಲ ನನಗೆ ತುಂಬ ಚೆನ್ನಾಗಿ ಅನುಭವ ಆಗಿದೆ. ಫಸ್ಟು ಒಂದು ಸತಿ ನಮ್ಮ ಯಜಮಾನ್ರಿಗೆ ತುಂಬ ಹುಷಾರಿರಲಿಲ್ಲ, ಅವರು ಎದೆ ನೋವು ಅಂತಿದ್ರು. ಇವನು ನಮ್ಮ ಮನೆಯವ್ರು ಬರೋ ದಾರಿನೇ ಕಾಯೋನು, ಹೆಂಗೆ ಆಡೋನು ಅಂದರೆ ನಮಗೆ ಆಶ್ಚರ್ಯ ಆಗೋದು, ಇವನು ಯಾಕೆ ಈ ಥರ ಆಡ್ತಿದ್ದಾನೆ ಇವತ್ತು ಅಂತ. ನನಗೆ ಇವನು ಏನಾದ್ರು ಈ ಥರ ಆಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಆವಾಗ ನಾನು ನಮ್ಮ ಮನೆಯವ್ರಿಗೆ ಎಲ್ರಿಗೂ ಫೋನ್ ಮಾಡಿದೆ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದಕ್ಕೆ ಈ ಥರ ಹುಷಾರಿಲ್ಲ ಅಂದರು. ಮತ್ತು ಅವ್ರನ್ನ ಆವಾಗ ನಾವು ಜಯದೇವಗೆ ಕರ್ಕೊಂಡೋಗಿದ್ವಿ. ಓಕೆ, ಮುನ್ಸೂಚನೆ ಗೊತ್ತಾಗ್ಬಿಡುತ್ತಂತೆ. ಹಾಗಾಗಿ ಇವನು ನಮ್ಮ ಮನೇಲಿ ಏನೇ ಸಮಸ್ಯೆ ಆದರೂ ಇವನು ನಮಗೆ ತಿಳಿಸೋ ಪ್ರಯತ್ನ ಮಾಡ್ತಾನೆ. ನೋಡಿ ನಮ್ಮ ಜಾನಿಯವರು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ಆಂಜನೇಯಂದು ಕುಂಕುಮ ಎಲ್ಲ ಇಟ್ಕೊಂಡಿದ್ದಾರೆ. ಇದು ನಾವು ತಿರುಪತಿಗೆ ಹೋದಾಗ ತಗೊಬಂದಿದ್ದು ಕುಂಕುಮ. ಇದು ಹೆಂಗೆ ಹಿಂಗೆ ಜಾಣ ಕುಂದುಣ್ಣು ಕುಂದುಮಣಿ ಕುಂದುಮಣಿ ಪೋಲಿ. ನನ್ನ ಮುದ್ದು ಜಾನಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.